ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸಚಿವ ಸಂತೋಷ್ ಲಾಡ್ ಅವರನ್ನ ಭೇಟಿಯಾಗಲು ಬಂದಿದ್ದ ವಿವೇಕ್ ಗೌಡ ಎಂಬ ಯುವಕನೋರ್ವನನ್ನ ಸಂಡೂರು ಸಿಪಿಐ ಮಹೇಶ್ ಗೌಡ ಅವರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ವಿವೇಕ್ ಗೌಡ ಅವರು ದೂರು ಸಲ್ಲಿಸಿದ್ದು ಮಹೇಶ್ ಗೌಡ ಅವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಕುರಿತು ಸಂಡೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವಿವೇಕ್ ಗೌಡ ತಮಗೆ ನ್ಯಾಯ ಸಿಗಬೇಕು, ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇದಕ್ಕೆ ಬಿಜೆಪಿ ಎಸ್ಟಿ ಮೋರ್ಚಾದ ಬಂಗಾರು ಹನುಮಂತ ಅವರು ಕೂಡ ಒತ್ತಡ ಹೇರಿದ್ದು ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಪತ್ರಿಕಾಗೋಷ್ಠಿಯಲ್ಲಿ ಬಂಗಾರು ಹನುಮಂತು ಮಾತನಾಡಿ ಮಹೇಶ್ ಗೌಡ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಜೊತೆಗೆ ಬನ್ನೇಟ್ಟಿ ರೈಲ್ವೆ ಯಾರ್ಡ್ನಲ್ಲಿ ನಡೆದಿರುವ ಅಕ್ರಮ ಗಣಿ ಎದುರು ಸಾಗಣೆಯಲ್ಲೂ ಮಹೇಶ್ ಗೌಡ ಅವರ ಕೈವಾಡವಿದೆ. ಮಹೇಶ್ ಗೌಡ ಅವರಿಗೆ ಸಂಸದ ಇ ತುಕಾರಾಂ ಮತ್ತು ಸಚಿವ ಸಂತೋಷ್ ಲಾಡ್ ಅವರ ಬೆಂಬಲವಿದೆ. ಜಿಂದಾಲ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ನಡೆಸುತ್ತಿರುವ ಅದಿರು ಸಾಗಣೆದಾರರಿಗೂ ಅನ್ಯಾಯ ಎಸಗಲಾಗಿದೆ. ಸಂಡೂರಿನ ನರಸಿಂಹಸ್ವಾಮಿ ದೇವಸ್ಥಾನದ ಪ್ರದೇಶದಲ್ಲಿ ಇನಾಮ್ ಜಮೀನನ್ನು ಬಾ ಖರಾಬು ಎಂದು ಪರಿವರ್ತಿಸಿ ಅದನ್ನು ಇಂಡಸ್ಟ್ರಿಯೊಂದಕ್ಕೆ ಮಾರಾಟ ಮಾಡಿದ್ದಾರೆ ಎಂದು ಆರೋಪಿಸಿದರು. ಬಿಜೆಪಿ ಮುಖಂಡರಾದ ಬಿ ವಸಂತಕುಮಾರ್ ಅವರು ಮಾತನಾಡಿ, ಸಂಡೂರು ಕ್ಷೇತ್ರದ ಉಪಚುನಾವಣೆ 2024 ನವೆಂಬರ್ ತಿಂಗಳಲ್ಲಿ ಜರುಗಿದೆ. ಆಗ ನಾನು ಬಿಜೆಪಿ ಪಕ್ಷ ಸೇರಿದ್ದೆ. ಆದರೆ ಸಂಸದ ಇ ತುಕಾರಾಂ ಅವರು ಕಾಂಗ್ರೆಸ್ನಿಂದ ಚುನಾಯಿತರಾಗಿದ್ದ ನನ್ನ ಪತ್ನಿ ಅನಿತಾ ವಸಂತಕುಮಾರ್ ಅವರ ಪುರಸಭೆ ಸದಸ್ಯತ್ವ ರದ್ದು ಮಾಡಲು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. 9 ತಿಂಗಳ ನಂತರ ನಮಗೆ ನೋಟಿಸ್ ಬಂದಿದ್ದು ಈ ಬಗ್ಗೆ ಕಾನೂನು ಹೋರಾಟ ನಡೆಸುತ್ತೇವೆ ಎಂದರು. ನನ್ನ ಹೆಸರು ವಿವೇಕ್ ಗೌಡ ಅಂತ. ನಮ್ಮದು ನೇಟಿವ್ ಕೋಳೂರು. ಇಲ್ಲಿ ಸಂತೋಷ್ ಲಾಡ್ ಅವರು ಬಂದಿದ್ದಂತೇಳಿ ಇಲ್ಲಿ ಕೃಷ್ಣ ಅವ್ರನ್ನ ಭೇಟಿ ಮಾಡಿ ಒಂದು ಹಾರ ಹಾಕಿ ಮಾತಾಡ್ಸಿ ಹೋಗ್ಲಿಕ್ಕೆ ಬಂದಿದ್ದೆ. ಮೇಲೆ ಹೊರಗಡೆ ಊಟಕ್ಕೆ ಹೋದ್ರು. ಆಯ್ತು ಬಿಡ್ರೆ ಅಣ್ಣ, ನಾನು ಹೊರಗಡೆ ಹೋಗ್ತೀನಿ ನಾನು ಅಂದರೆ ಇಮಿಡಿಯೇಟ್ ಹೇಳ್ದಕ್ಕೆ ಅಲ್ಲೇ ದೊಬ್ಬದೇಟ್ ಏನಾಯಿತು, ಡೋರಿ ಹೋಗಿ ಕೈ ಹೊಡಿತು. ಕೈ ಹೊಡೆದ್ಮೇಲೆ ಫ್ರ್ಯಾಕ್ಚರ್ ಆಯ್ತಣ್ಣ, ನಿಮ್ಮಿಂದ ನಮಗೆ ಈ ಥರ ಆಯ್ತಂದ್ರೆ ನಿಮ್ಮಂಥವರೆಲ್ಲ ದುಡ್ಡು ಇಚ್ಚರೆ ಏನು ಮಾಡ್ತಿ, ನಿನಗೆ ದುಡ್ಡು ಎಷ್ಟು ಬೇಕೆಲ್ಲ ಕೊಡ್ತೇನೆ ಅಂತಂದ್ರೆ ಹೇಳ್ತಾರೆ. ಅದಾದ್ಮೇಲೆ ಸುಮ್ಮನೆ ಫೋನ್ ಮಾಡ್ತಾ ತಿರುತ್ತೇನೆ, ನಿಮಗೆ DIG ಮೇಡಮ್ ಅವರು ಕೊಟ್ಟು ನಿಮಗೆ ಈ ಥರ ಮಾಡ್ಸ್ಯಾರಂತ ನನಗೆ ಗೊತ್ತೈತೆ, ಅವರಿಗೆ ಹೇಳು, ನಿನಗೆ ಹೇಳು. ಸುಮ್ಮನೆ DIG ಮೇಡಮ್ ಏನು ಮಾಡಿದ್ದಾರೆ, DIG ಮೇಡಮ್ ಏನಾರ ಬಂದಿದ್ದು ಈ ಥರ ಮದುವೆ ಅಂತಂದೇ ಹೇಳಿದ್ರ. ಅದಕ್ಕೆ ನ್ಯಾಯ ಕೊಡಲಿಕ್ಕೆ ಮತ್ತೆ SP ಅವರಿಗೆ ಮೇಡಮ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ನ SP ಅವರಿಗೆ ಇರ್ತಾರೆ. ಅಲ್ಲಿ ಏನಾಗುತ್ತೆ, DSP ಫೋನ್ ಮಾಡಿ SP ಅವರು ಇರ್ತಾರೆ. ಹೇಳಿದ ಮೇಲೆ ಫೋನ್ ಮಾಡ್ತೇವೆ, ಫೋನ್ ದೂರವಾಣಿ ಮೂಲಕ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಮೇಲೆ ನಮ್ಮ ಬೇರೆ ಇನ್ಸ್ಪೆಕ್ಟರ್ಸು ನಿನ್ನ ಸುಮ್ಮನೆ ಬಿಡಲ್ಲ, ನೀನು ಹುಷಾರಿಂದ ಇರು, ನಿಂದು ಜಾಸ್ತಿ ಆಯಿತು ಅಂತಂದರೆ ಹೇಳ್ತಾರೆ. ನಮ್ಮ ಬೇರೆ ಬೇರೆ ಪೊಲೀಸ್ ಠಾಣೆಯ PSI ಇರ್ಬೋದು, ಸರ್ಕಾರಿ ಇನ್ಸ್ಪೆಕ್ಟರ್ ಇರ್ಬೋದು, ನಿನ್ನ ಮೇಲೆ ಬೇರೆ ಬೇರೆ ಕೇಸಸ್ ಫಿಕ್ಸ್ ಮಾಡ್ತೀವಿ. ನಿನ್ನ ಮತ್ತೆ ಆಮೇಲೆ ಗಾಂಜಾ ಕೇಸ್ ಸಮೇತ ನಿನ್ನ ಮೇಲೆ ಫಿಕ್ಸ್ ಮಾಡ್ತೀವಿ, ನಿನ್ನ ಹೊರಗೆ ಬರೋದನ್ನು ಮಾಡ್ತೀವಿ ಅಂತಂದರೆ ಹೇಳ್ತೀವಿ. ಹೇಳಿದ್ಮೇಲೆ ಆಯ್ತು ಬಿದ್ದರೆ ನಾನೇನು ತಪ್ಪು ಮಾಡಿಲ್ಲ, ನನಗೆ ನೋವಾಗಿರೋದು ನನಗೆ, ನಿಮಗೇನಲ್ಲ, ಇಲ್ಲಿ ಬಿಡು ಅದೇನಾಗಲ್ಲ ಅಂತಾರೆ ವಿನ ಅವ್ರು ಮಾಡಿರೋಂಥ ತಪ್ಪು ಅವ್ರು ಮುಚ್ಚಾಕೆ ನೋಡ್ತಾರೆ ವಿನ ನನಗೆ ಆಗಿರೋ ಅಂತ ನೋವಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಆದರೆ ಹೆಂಗೆ ಇದೆ ಏನು ಇವಾಗ ಹೆಂಗೆ ಚೆನ್ನಾಗಿದ್ದೀರಾ ಅಂತಂದರೆ ಒಂದು ದಿನಕ್ಕೂ ಕೇಳಲ್ಲ. ಅವ್ರು ಏನಂದರೆ ಆಯ್ತು ಬಿಡು, ನಮ್ಮ ಇನ್ಸ್ಪೆಕ್ಟರ್ನ ನೀನು ಕೊಟ್ಟರೆ ನಿನ್ನ ಸುಮ್ಮನೆ ಬಿಡಲ್ಲ, ಇಷ್ಟು ಬಿಟ್ಟರೆ ನೀನು ಹೆಂಗಿದೆಯನ್ನೋ ಒಂದು ಮಾನವೀಯತೆ ದೃಷ್ಟಿನೂ ಅವ್ರ ಹತ್ರ ಇಲ್ಲ. ಇವತ್ತು ಈ ಘಟನೆ ಆಗಿದ್ದು 2 ತಿಂಗಳ ಹಿಂದೆ. ಆಮೇಲೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡೋದೇನಂದರೆ, ಇದು ರೆಡ್ ಪಿಟಿಷನ್ ಹಾಕಿದ್ದು 26ನೇ ತಾರೀಕು ಸೆಪ್ಟೆಂಬರ್ 26ಕ್ಕೆ ರೆಡ್ ಪಿಟಿಷನ್ ಹಾಕಿದೆ. 26ಕ್ಕೆ ರೆಡ್ ಪಿಟಿಷನ್ ಆದರೆ ಹೈಕೋರ್ಟ್ನ ಇರೋಂಥರನ್ನ ಅವರು ಏನು ಮಾಡ್ತಾರೆ, ಹೈಕೋರ್ಟ್ನ ಇನ್ನೂ ತೀರ್ಮಾನನೇ ಆಗಿಲ್ಲ, ನಾನು ಕೊಟ್ಟಿರೋ ಕಂಪ್ಲೇಂಟ್ ಫೇಕ್ ಅಂತಂದೇಳಿ ಲೆಟರ್ಸ್ ಪೊಲೀಸರನ್ನೆಲ್ಲ ಕಳಿಸ್ತಾರೆ ಮನೆ ಹತ್ರ. ನಿಮಗೆ ದೊಡ್ಡ ಸಹವಾಸ ಯಾಕೆ, ನಮ್ಮ ತಂದೆ ತಾಯಿದೆ, ನಮ್ಮ ದೊಡ್ಡಪ್ಪ ಮುಂದೆ ನಿಮಗೆ ದೊಡ್ಡ ಸಹವಾಸ ಯಾಕೆ ಬೇಕು, ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನೋಡಂತಂದೇಳಿ ರಘು ಅನ್ನೋಂಥ ವ್ಯಕ್ತಿ ಬಂದು ನಮ್ಮ ದೊಡ್ಡಪ್ಪನ ಮುಂದೆ ಅವರು DSP ಆಫೀಸ್ನಲ್ಲಿ ಕೆಲಸ ಮಾಡಿ. ನಮ್ದು NGO ಇದೆ, ಅದ್ರ ಸಂಬಂಧ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಂದು ಅದು ಪವಿತ್ರ ಚಾರಿಟಬಲ್ ಟ್ರಸ್ಟ್ ಅದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಲೇಬರ್ ಪ್ರಾಜೆಕ್ಟ್ ಏನನ್ನ ಸಿಕ್ಕಿದ್ರೆ ಏನಾರ ಟ್ರೈ ಮಾಡೋಣ, ಭಾಳ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬಂದಂಥ ಟೈಮ್ನ ಈ ಥರ ಮಾಡ್ತಾರೆ.
ಮಾಡಿದ್ಮೇಲೆ ಮತ್ತೆ ಏನು ಮಾಡ್ತಾರೆ, ಇದು SP ಅವ್ರ ಹತ್ರ ಇವ್ರು ಹಿಂಗೆಲ್ಲ ಮಾಡ್ತಾರೆ, ಸುಮ್ಮನೆ ಫೋನ್ ಮಾಡಿ ಎದುರ್ಸೋಕೆ ಇದು ಮಾಡಿ. ಅದಾದ್ಮೇಲೆ SP ಅವ್ರಿಗೆ ಹೇಳ್ತಾರೆ ಇವನು ಹುಚ್ಚ ಇದ್ದಾನೆ, ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ, ಸುಮ್ಮನೆ ರೈಟಿಂಗ್ ಕೊಡ್ತಾರೆ. ಇವರು ಎಲ್ಲ ಟೋಟಲ್ ಹುಚ್ಚ ಇದ್ದಂತೆ ಸುಮ್ಮನೆ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲನೂ ಹೇಳ್ತಾರೆ. ಎಲ್ಲಿನೂ ಏನೇನು ನಡೀತಾ ಇದೆ ಈ ರಾಜ್ಯದ ಯಾವ ಥರ ಐತಂದ್ರೆ, ಗವರ್ನರ್ ಸಾಹೇಬರು ಗೌರ್ಮೆಂಟಿಗೆ ಒಂದು ಲೆಟರ್ ಬರೀತಾರೆ. ಆ ಲೆಟರ್ ಬಂದ್ಬಿಟ್ಟು SP ಮೇಡಮ್ ಅವ್ರ ಟೇಬಲ್ ಮೇಲೆ ಬರುತ್ತೆ. ಅದ್ರ ಕೂಡ ಯಾವುದೇ ರೀತಿಯಾದಂಥ ಎಂಕ್ವೈರಿ ಇರೋದಿಲ್ಲ, ಏನು ಇರೋದಿಲ್ಲ. ಅಂದರೆ ಒಬ್ಬ ಗವರ್ನರ್ ಲೆಟರಿಗೆ ಕೂಡ ಬೆಲೆ ಇದ್ದಂಗಾಗಿದೆ ಈ ಜಿಲ್ಲೆಯಲ್ಲಿ. ಈ ಲೆಟರಿಗೆ ಒಂದು ಹಿಂಬಾರ ಬರುತ್ತೆ, ಇದು ಗವರ್ನರ್ ಸಾಹೇಬ್ರಿಗೆ ಕೊಡ್ತಿದ್ದಾರೆ. ನಾವು ಇದು ವಿಶ್ವಕರ್ಮ ಪ್ರಾಜೆಕ್ಟ್ ಎಲ್ಲ ನೋಡ್ತಿರ್ತೀವಿ. ನಮ್ಮ ಸಂಸ್ಥೆಯಿಂದ 15,000 ಜನಕ್ಕೆ ತರಬೇತಿ ಕಂಪ್ಲೀಟ್ ಆಗಿದೆ. ಅದಾದ್ಮೇಲೆ ಉಚಿತ ಹೊಲಿಗೆ ತರಬೇತಿ. ಇವಾಗ ಹೆಣ್ಮಕ್ಳಿಗೆ ಓದು ಸದ್ಯ BJP ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ನಮ್ಮ ಸ್ವಂತ ಖರ್ಚಿಂದ 1,000 ಜನಕ್ಕೆ ಉಚಿತ ಮಿಷಿನ್ಸ್ ಎಲ್ಲ ಕೊಟ್ಟಿದ್ದೀವಿ. ಜನರ ಪರವಾಗಿ ಅಷ್ಟೆಲ್ಲ ಮಾಡ್ತೀವಿ. ನಮ್ಮಮ್ಮನ ಕನಸು ಒಂದೇ, ಜನಕ್ಕೋಸ್ಕರ ನಾವೇನ ಮಾಡಬೇಕು, ಹೆಣ್ಮಕ್ಳು ಇಚ್ಚಿದ್ರೆ ನಾವು ದುಡಿಬೇಕು ಅಂದಾಡಿ ನಮ್ಮಮ್ಮನ ಕನಸಿಂದ ಅದನ್ನೇ ನಾನು ನೋಡ್ತೀನಿ. ಇಲ್ಲಿರ್ತಕ್ಕಂಥ CPI ಮಹೇಶ್ ಗೌಡ ಅವರು ಭಾಳ ತುಂಬ ಹಿಂಸೆ ಕೊಟ್ಟು ಅವನಿಗೆ ಮೇಲೆ ಹಲ್ಲೆ ಮಾಡಿ ಭಾಳ ನೊಂದು ಬೆಂದು ಬಂದಿದ್ದಾನೆ. ಅವನಿಗೆ ಎಲ್ಲಿ ಪರಿಹಾರ ತನಗೆ ಸಿಕ್ಕಿಲ್ಲ ಉದ್ದೇಶಕ್ಕೆ ಕೊನೆಗೆ ನನ್ನ ಹತ್ರ ಬಂದ. ಈ ಹುಡುಗ ಪಕ್ಕ ಇವರೇನು ಯಾವುದೇ ರಾಜಕೀಯ ಪಕ್ಷದ ಒಬ್ಬ ವ್ಯಕ್ತಿ ಅಲ್ಲ, BJP ಕಾಂಗ್ರೆಸ್ ಅಂತೇನೂ ಇಲ್ಲ. ಸಂತೋಷ್ ಗೌಡ ಅಭಿಮಾನಿಯಾಗಿ ಇಲ್ಲಿ ಒಂದು ಹಾರ ಹಾಕಲಿಕ್ಕೆ ಬಂದಿದ್ದ ಸ್ವಲ್ಪ ತಿಂಗಳಿಂದ. IBಯಲ್ಲಿ ಹಾರ ಹಾಕಕ್ಕೆ ಹೋದ್ರೆ ಇವನ ಮೇಲೆ ಹಲ್ಲೆ ಮಾಡಿ, ಸಂತೋಷ್ ಗೌಡ ಏನು ಮೇಲಿದ್ದ ಬಂದಿರ್ತಕ್ಕಂಥ ಏನು ದೇವರಲ್ಲ, ಸಂತೋಷ್ ಗೌಡ ನಮಗೆ ಒಂದು ಸಾಧಾರಣ ಮನುಷ್ಯ. ಅಧಿಕಾರ ಯಾವತ್ತಿಗೂ ಶಾಶ್ವತ ಅಲ್ಲ. ಈಗ ಅಧಿಕಾರದ ಮದ ಪಿತ್ತ ನೆತ್ತಿಗೇರಿ ಸಂತೋಷ್ ಗೌಡ ಮತ್ತು ಅವನ ಹಿಂಬಾಲಕ ಯಾರು CPI ಮಹೇಶ್ ಗೌಡ ಒಂಥರ ಗುಂಡಾ ದುರ್ವರ್ತನೆ ತೋರಿ ಈ ಹುಡುಗನ ಮೇಲೆ ಹಲ್ಲೆ ಮಾಡಿ ಸುಮಾರು ಎಡಗೈ ಫ್ರಾಕ್ಚರ್ ಆಗಿದೆ. ವಿವೇಕಾನಂದ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಮಹೇಶ್ ಗೌಡ ಇವ್ರನ್ನ ಬೆದರಿಸಿ ಇವ್ರ ಮೇಲೆ ಮತ್ತೆ ಹಲ್ಲೆ ಮಾಡಿ ಒತ್ತು ಕಳಿಸಿದ್ದಾರೆ. ಅದಾದ ನಂತರ ವಿವೇಕಾನಂದ ಅವ್ರು ಏನು ಮಾಡಿದ್ದಾರೆ, ಬಳ್ಳಾರಿ SP ಆಫೀಸಿಗೆ ಹೋಗಿ SP ಮೇಡಮ್ನ ಭೇಟಿಯಾಗಿ ಅವರು DOSPಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಆಗ್ತಾರೆ. ಆಗ DOSP ಅವರು ಕರೆದು ಮತ್ತೆ ಅಲ್ಲಿ ಬೆದರಿಕೆ. CPI ಮಹೇಶ್ ಗೌಡ ಅಂದ್ರೆ ಏನಂತ ಅನ್ಕೊಂಡಿದ್ದಾರೆ, ತುಂಬಾ ಪವರ್ಫುಲ್ ಆದಂತ ವ್ಯಕ್ತಿ. ಆ ವ್ಯಕ್ತಿ ಹಿಂದೆ MLA ಅನ್ಪೂರ್ಣ ಅವರು, MP ತುಕಾರಾಮ್ ಅವರು, ಮಿನಿಸ್ಟರ್ ಸಂತೋಷ್ ಗೌಡ ಅವರು ಅವ್ರ ಪರಮ ಶಿಷ್ಯ. ಹಂಗಾಗಿ ಅವ್ನ ವಿರುದ್ಧ ನೀವು ಏನೇ ಕೊಟ್ಟರು ದೂರ ನೀಡಲ್ಲ. ನೀವು ಸುಮ್ಮನೆ ಕೇಸನ್ನು ವಾಪಸ್ ತಗೊಂಡ್ಕೊಳ್ಳಿ, ವಾಪಸ್ ಹೋಗ್ರಿ. ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಬಿಟ್ ಮಾಡಿ ಇನ್ನು 2-3 ಮೇಲೆ ಕೇಸ್ಗಳು ಹಾಕಿ ನಿಮ್ಮನ್ನು ಒಳಗಾಗ್ತೀವಿ ಅಂತಂದೇಳಿ ಆ DSP ಎದುರಿಸಿದ್ದಾರೆ. ಆ ಎದುರಿಸಿದ ಮೇಲೆ ವಿವೇಕ್ ಏನ್ ಮಾಡಿದ್ದಾನೆ, ಇನ್ನು ಇಲ್ಲಿ ಕಾನೂನು ಪೊಲೀಸರೆಲ್ಲರೂ ಒಂದಾಗಿ ನನಗೆ ನ್ಯಾಯ ಸಿಗೋದಿಲ್ಲ ಅಂತಂದೇಳಿ ಸೀದಾ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಹೈಕೋರ್ಟಲ್ಲಿ ನಮ್ಮ ನ್ಯಾಯಮೂರ್ತಿಯಾದ ಜಸ್ಟಿಸ್ ನಮ್ಮ ನಾಗಪ್ರಸನ್ನ ಅವರು ಒಂದು ಆದೇಶವನ್ನು ಮೊನ್ನೆ ಕೊಡ್ತಾರೆ. ಏನು ವಿವೇಕಾನಂದ ಮೇಲೆ ಹಲ್ಲೆ ಮಾಡಿರೋದು ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್. ಅಲ್ಲಿ ಏನಾದರೂ ತನಿಖೆ ಆದ್ನಪ್ಪ ಅಂತಂದ್ರೆ ಅಲ್ಲಿ ನ್ಯಾಯ ಒದಗಿಯೋದಿಲ್ಲ. ನ್ಯಾಯ ಹುಡುಗ ದೊರಕಬೇಕಪ್ಪ ಅಂತಂದ್ರೆ SP ಒಂದು ಆರ್ಡರ್ ಮಾಡ್ತಾರೆ. ಬೇರೆ ಕಡೆ ಅಂದ್ರೆ ಅವನೇನು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡ ಇರ್ತಾರಲ್ಲ, ಆ ಜಾಗ ಬಿಟ್ಟು ಬೇರೆ ಕಡೆ ಒಂದು ನ್ಯಾಯಯುತವಾದ ತನಿಖೆ ಮಾಡಿ ಅವರು ವಿವೇಕಾನಂದನಿಗೆ ನ್ಯಾಯ ಒದಗಿಸ್ಬೇಕಂತ ಹೇಳಿ ಒಂದು ಆದೇಶ ಮಾಡ್ತಾರೆ. ಇವತ್ತು ನಾ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಏನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಪೊಲೀಸ್ ಇಲಾಖೆಯ ಬಗ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಜಿಲ್ಲೆ SP ಅವರಾಗಿರ್ಬೋದು ಅಥವಾ IG ಅವರಾಗಿರ್ಬೋದು, ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡನ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದ್ರೆ, ಸೊಂಡೂರಲ್ಲಿ ಮೈನಿಂಗ್ ಮಾಫಿಯಾ ತುಂಬಾ ಹಾವಳಿ ಆಗಿದೆ. ಅಕ್ರಮ ಗಣಿಗಾರಿಕೆ ಸ್ವತಃ ಮಹೇಶ್ ಗೌಡನ ಮುಖಾಂತರನೇ ತುಕಾರಾಮ್ ಅವರು ಸಂತೋಷ್ ಅಕ್ರಮ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಅಲ್ಲಿ ಬನ್ನೇಟಲ್ಲಿ ಕೂಡ
ಏನು ರಂಗಪ್ಪ ಮತ್ತು ಮಹೇಶ್ ಅಂತ ಏನು ಸಿಬಿಐ ಮಹೇಶ್ ಗೌಡನ ಹಿಂಬಾಲಕರು, ಅವ್ರ ಮುಖಾಂತರ ಲೋ ಗ್ರೇಡ್ ಮೆಟೀರಿಯಲ್ ಅನ್ನ ಹೊರಗಡೆಯಿಂದ ತರಿಸಿ ರೈಲ್ವೆ ಯಾರ್ಡ್ನಲ್ಲಿ ಇರ್ತಕ್ಕಂಥ ಹೈ ಗ್ರೇಡ್ ಮೆಟೀರಿಯಲ್ ಅನ್ನ ತುಂಬತಕ್ಕಂಥ ಕೆಲಸ ಮಹೇಶ್ ಗೌಡ ಮಾಡ್ತಾರೆ. ಆದ್ರೆ ಹಿಂದಿರ್ತಕ್ಕಂಥ ರೂವಾರಿಗಳು ಯಾರಂದ್ರೆ ತುಕಾರಾಮ್ ಅವ್ರು, ಸಂತೋಷ್ ಲಾಡ್. ಇವತ್ತಿನ ಮಟ್ಟ ಅವ್ರಿಗೆ ಪತ್ರಿಕಾ ಮೀಡಿಯಾದ ಮುಂದೆ ಒಂದು ಹೇಳಿಕೆ ಕೂಡ ಅವ್ರಿಗೆ ದಮ್ಮಿಲ್ಲ, ತಾಕತ್ತಿಲ್ಲ, ಧೈರ್ಯ ಇಲ್ಲ. ಯಾಕಂದ್ರೆ ಮಾಡ್ತಕ್ಕಂಥದ್ದು ಕಳ್ತನ ಮಾಡ್ತಿರೋದು ಹೊರಗಡೆ ಬಯಲಿಗೆ ಬಂದ್ರೆ ನಾವೇನು ಆನ್ಸರ್ ಮಾಡ್ಬೇಕಂತೇಳಿ ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ಇವತ್ತು ಮಹೇಶ್ ಗೌಡನ ಮೇಲೆ ಯಾರಾದ್ರೂ ಏನಾದ್ರು ಬೈದಪ್ಪ ಅಂದ್ರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ತಿರುಗಿದೆ ವ್ಯಕ್ತಿನ ಬೈದು ಹಾಫ್ ಅನ್ ಅವರ್ 1 ಅವರ್ ಕೇಸ್ಗಳಕ್ಕೆ ಅವ್ರ ಮೇಲೆ FIR ಮಾಡಿ ದಾಖಲೆ ಮಾಡೋ ಕೆಲಸ ಮಾಡ್ತಾರೆ. ಆ ಆಡಿಯೋದಾಗ ಎಲ್ಲಿ 40 ಲಕ್ಷ GD ಬಹುಮತಿಗೆ ಅಂತ ಎಲ್ಲಿ ಇಲ್ಲ. ಅದನ್ನ ಇವರೇ ಸೃಷ್ಟಿ ಮಾಡೋದು ಹುಟ್ಟಾಕದು. ಏನಪ್ಪ ಮಹೇಶ್ ಗೌಡ ತಾನು ಸತ್ಯವಂತ, ನಾನು ಸತ್ಯರೀತಿಯ ಸುಂದ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಇನ್ನೊಬ್ಬರ ಮೇಲೆ ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ಕೂಡಲೇ ನಾನು SP ಅವರಿಗೆ IG ಅವರಿಗೆ ನಾನು ಮನವಿ ಮಾಡ್ತೀನಿ, ಏನು ವಿವೇಕಾನಂದನಿಗೆ ಅನ್ಯಾಯ ಆಗಿದೆ, ಈ ಕೂಡಲೇ ಇವತ್ತೇ ನೀವು FIR ಅವ್ನು ಮಹೇಶ್ ಗೌಡನ ದಾಖಲು ಮಾಡಿ ಅವ್ನು ಈ ಕೂಡಲೇ ಸಸ್ಪೆಂಡ್ ಮಾಡೋದು. ನೀವು ಸಸ್ಪೆಂಡ್ ಏನಾದ್ರು ಮಾಡದೆ ಅವನೇನಾದ್ರು ಡ್ಯೂಟಿಯಲ್ಲೇ ನೀನು ಮುಂದುವರಿಸಿದ ನಿಜವಾಗಿದ್ದ ಕರೆವಾದ್ರೆ ನಾವು SP ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಧರಣಿ ಮಾಡ್ತೀವಿ. ಅದಲ್ಲದೆ ಏನು ಬೆಂಗಳೂರು ಇರ್ತಕ್ಕಂಥ ಏನು ನಮ್ಮ DG ಇರ್ತಕ್ಕಂಥ ಸಲೀಂ ಸಾಹೇಬ್ ಮೊದಲು ಕೂಡ ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. SP ಅವರು ನಿನ್ನೆ ನಮ್ಮ ಅಶೋಕ್ ಅವರಿಗೆ ಪಾಪ ಬಂದು ಭೇಟಿ ಆದ್ರು, ಸರ್ ನಮಗೆ ನ್ಯಾಯ ಒದಗಿಸ್ಬೇಕಂತ. ನಿನ್ನೆ SP ಅವರಿಗೆ ಕರೆ ಮಾಡಿ ಹೇಳಿದ್ರು ಯಾರು, ನಮ್ಮ ಅಶೋಕ್ ಅವರು. ಆ ಸಂದರ್ಭದಲ್ಲಿ ಆ ಕಡೆ SP ಇಂದ ರಿಪ್ಲೈ ಏನ್ ಬರ್ತದೆ ಗೊತ್ತಾ ಸರ್, ಆ ಹುಡುಗ ತುಂಬಾ ಸ್ಟ್ರಾಂಗ್ ಇದ್ದೇನೆ, ಅಲ್ಲೆಲ್ಲ ದೂಕಾಟ ತಳ್ಳಾಟ ಮಾಡಿದೆ, ಹಂಗಾಗಿ ಅವನ ಆ ಹುಡುಗ ಅಲ್ಲೇ ಮಾಡಕ್ ಹೋಗೋದಕ್ಕೋಸ್ಕರ ಇವ್ನು ನೋಡಿದ್ರೆ 40-50 kg ಪಾಪ ಕೂರ್ತಿಲ್ಲ, ಅಮಾಯಕ ಹುಡುಗ. ಹೆಂಗ್ ಅಲ್ಲೇ ಮಾಡಿ ಸಂತೋಷ್ ಲಾಡ್ ಮೇಲೆ ಅಲ್ಲೇ ಮಾಡಕ್ ಸಾಧ್ಯ ಇದ್ದಲ್ಲ, ಅಥವಾ ಮಹೇಶ್ ಗೌಡನ ಮೇಲೆ ಅಲ್ಲೇ ಮಾಡಕ್ ಸಾಧ್ಯ ಇದ್ದಿಲ್ಲ. ಅವ್ನು ಏನಂದ್ರೆ ಮಹೇಶ್ ಗೌಡ್ಗೆ ಒಂಥರ ತಿಕ್ಕು ಆಡ್ದಂಗೆ ಆಡಕಂತ ಸೊಂಡ್ರದ್ದು ದುಡ್ಡು, ಬೇನಾಮಿ ದುಡ್ಡು ಸಾಕಷ್ಟು ಬಂದು ಬಿಡತ್ತಲ್ಲ, ಆ ಅಧಿಕಾರದ ಮದ ಒಂದು ಏನೇನು ಬರ್ತದ ಖುಷಿ ಮಾಡ್ತಾರೆ. ಸೊಂಡ್ರ ಕ್ಷೇತ್ರದಲ್ಲಿ ಸುಮಾರು ಬಂದು 2010ರಿಂದ 14 ವರ್ಷಗಳ ಸತತವಾಗಿ ಇಲ್ಲೇ ನೆಲೆ ಊರಿದೇನಂದ್ರೆ ಅದಕ್ಕೆ ಕಾರಣಕರ್ತರು ಯಾರಂದ್ರೆ ತುಕಾರಾಮ್, ಸಂತೋಷ್ ಲಾಡ್. ಯಾವಾಗ ಬೇಕಾದ್ರು ಅವಾಗ ರಜೆ, ಅವನಿಗೆ ಇಲ್ಲಿ ರಜೆ ಎಂಬುದೇ ಇಲ್ಲ, ಅವ್ರ ಡ್ಯೂಟಿ ಅಲ್ಲ. ಈಗ ಬರೋ ಪೊಲೀಸರಿಗೆ ಒಂದು ನ್ಯಾಯ, ಮಹೇಶ್ ಗೌಡ್ಗೆ ಒಂದು ನ್ಯಾಯ. ಸೊಂಡ್ರು ಒಂದು ಕ್ಷೇತ್ರದಾಗಿದ್ದ ಒಂದು ರೀತಿ, ಸೊಂಡ್ರು ದಾಟಿ ಕೂಡ್ಲಿಗೆ ಹೊಸಪೇಟೆಗೆ ಹೋದ್ರೆ ಐಶ್ವರ್ಯಂ ಕಾರ್ಗಳು ತಿರುಗಾಡೋದೇ ಅವ್ನ ಕೆಲಸ ಆಗಿದೆ. SP ಅವರು ಮತ್ತೆ ಮಹೇಶ್ ಗೌಡ ಒಂದೇ ಸಮುದಾಯರಾಗಿದ್ದರಿಂದ ನಮಗೆ ನ್ಯಾಯ ಸಿಗ್ತಕ್ಕಂತ ನಾವು ಹೇಳಕ್ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ಈ ಕೂಡಲೇ ಮಹೇಶ್ ಗೌಡನ ಸಸ್ಪೆಂಡ್ ಮಾಡಿ ವಿವೇಕಾನಂದನಿಗೆ ನ್ಯಾಯ ಒದಗಿಸ್ಬೇಕಂತಂದೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇವೆ. ನಮ್ಮ ಸೊಂಡೂರಿನ ಪ್ರಭಾವಿ ಮುಖಂಡರು, ಅವರ ಹೆಸರು ಕೂಡ ಹೇಳ್ತೀನಿ, ನಮ್ಮ ವಸಂತ ಅನ್ನೋನವರು, ಅವರ ಪತ್ನಿ ಕೂಡ ಪ್ರಭಾವಿ ಮುಖಂಡರು, ಅವರು ಪುರಸಭೆ ಸದಸ್ಯರು. ಯಾರು ಅನಿತಾ ವಸಂತ ಅಣ್ಣ ಅಂತಂದ್ರೆ ಪುರಸಭೆ ಅಧ್ಯಕ್ಷರು ಆಗಿದ್ರು, ಸದಸ್ಯರು ಇದ್ರು. ಮೊನ್ನೆ ತುಕಾರಾಮ್ ಎಂತ ನೀಚ ಕೆಲಸ ಮಾಡ್ಯಾನಂತಂದ್ರೆ, ತುಕಾರಾಮ್ ಧೈರ್ಯ ಇದ್ದರೆ ಗಂಡು ಮಕ್ಕಳ ಮೇಲೆ ಫೇಸ್ ಮಾಡಿ, ಬರೇ ಹೆಣ್ಮಕ್ಳದಾಗೆ ಹೋಗೋದು, ಹೆಣ್ಮಕ್ಳದ ಫೇಸ್ ಮಾಡೋದಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಚುನಾವಣೆ ಇನ್ನೇನು ಪುರಸಭೆದೆಲ್ಲ ಟೈಮ್ ಅವಧಿ ಮುಗಿತಾ ಬಂತು, ಎಲ್ಲ ಆಯ್ತು. ಅವ್ರೇನು ಪಕ್ಷ ವಿರೋಧಿ ಚಟುವಟಿಕೆ ಯಾರು ನಮ್ಮ ಅನಿತಾ ವಸಂತನವರು ಮಾಡಿಲ್ಲ. ಏನು ಭಾರತೀಯ ಜನತಾ ಪಾರ್ಟಿ ಬಂದು ವಸಂತನ ಸೇರಿದರೆ ಅವ್ರ ವಿರುದ್ಧ ಚುನಾವಣೆ ಮಾಡನೆಂಬ ಒಂದೇ ಒಂದು ಉದ್ದೇಶಕ್ಕೆ DC ಅವ್ರ ಹತ್ರ ಹೋಗಿ ಅವರಿಗೆ ಪ್ರೆಷರ್ ಮಾಡಿ, ಬಲವಂತ ಮಾಡಿ, ಅವ್ರಿಗೆ ಏನ್ ಮಾಡಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರಂತಂದೇಳಿ ತುಕಾರಾಮ್ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಧಿಕಾರದಿಂದ ಡಿಸ್ಕ್ವಾಲಿಫೈ ಮಾಡಿದ್ದಾರೆ, ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ಅದು ಯಾವಾಗ ಮಾಡಿಸಿದ್ದು? ಅಕ್ಟೋಬರ್ 31. ಕೇವಲ ಅಧಿಕಾರ ಇರ್ಲಿಕ್ಕಿನ ಮುಗಿಯಕ್ಕೆ 2 ದಿನ ಇತ್ತು. ಅಕ್ಟೋಬರ್ 31ಕ್ಕೆ DC ಅವ್ರು ಇಟ್ಕೊಂಡು ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ಇದು ಯಾವ ನ್ಯಾಯ? ಈಗ ತುಕಾರಾಮ್ ಅವರು, ನಿನಗೂ ಧರ್ಮ ಪತ್ನಿ ಅನ್ಕೊಂಡವ್ರಿದ್ದಾರೆ, ನಿಮ್ಮ ಪತ್ನಿಗೆ ಒಂದ್ ನ್ಯಾಯ, ಬ್ಯಾರೆ ಬಂದು ಅಕ್ಕ ತಂಗಿರಿಗೆ, ನಿಮ್ಮ ಅಕ್ಕ ತಂಗಿರಿಗೆ ಒಂದ್ ನ್ಯಾಯ. ಅವ್ರಿಗೆ ಅಕ್ರಮವಾಗಿ ನಾವು ಮತವನ್ನು ಹಾಕ್ಯಾರ, ಏನು BJP ಪರವಾಗೆಲ್ಲ ಓಟ್ ಹಾಕಿದ್ದಾರೆ. ಕಾನೂನು ಎಲ್ಲರಿಗೂ ಗೊತ್ತಿರುತ್ತೆ, ಇಲ್ಲ ಅಂತ ಅನ್ನೋದಿಲ್ಲ. ಪಕ್ಷದ ವಿರೋಧ ಏನ್ ಮಾಡಿದ್ದಾರೆ? ಪಕ್ಷದ ಸಿಂಬಲ್ನ ಯಾಕೆ ತುಕಾರಾಮನ್ನೇ ಕ್ರಿಯೇಟ್ ಮಾಡಿ ಯಾಕೆ ಫೋಟೋಗಳು DC ಅವ್ರಿಗೆ ಕೊಟ್ಟಿರಬಾರ್ದು? ಹೌದಲ್ಲ ಹೇಳ್ಬೇಕಂತ. ಇಂಥದ್ರಲ್ಲಿ ಸಂತೋಷ್ ಲಾಡು, ತುಕಾರಾಮು ಏನು ಮಾಡ್ತಿದ್ದು ಜೋಡಿ ಇಲ್ಲ.
ಮುಂದೊಂದಿನ ತಮಗೂ ಬರುತ್ತೆ, ಇಲ್ಲ ಅಂತ ಅನ್ನಂಗಲ್ಲ. ಏನೋ ಅವೇನು ಅಧಿಕಾರ ಏನು ಯಾರಿಗೂ ಶಾಶ್ವತ ಅಲ್ಲ. ಅವರು ಪುರಸಭಾ ಅಧ್ಯಕ್ಷರಾದಾಗ ಅವ್ರು ಯಾವುದೇ ರೀತಿಯಿಂದ ನ್ಯಾಯಯುತವಾಗಿ ಆಡಳಿತ ಮಾಡಕ್ಕೆ ಅವಕಾಶನೇ ಕೊಡಲಿಲ್ಲ. ಪುರಸಭೆ ಬಂದಿರತಕ್ಕಂಥ ಎಲ್ಲಾ ಕೆಲಸ ಕಾಮಗಾರಿಗಳನ್ನ ಮತ್ತೆ ಕಮಿಷನ್ ತನ್ನ ಮನೆಗೆ ತನಗೆ ಸೀಮಿತ ಮಾಡ್ಕೊಂಡು ಬರೀ ಅದ್ರಾಗ ಬಿಜಿ ಆಗ್ಬಿಟ್ಟಾರ ತುಕಾರಾಮ್. ಅಧಿಕಾರ ಅಧ್ಯಕ್ಷರಾದ್ಮೇಲೆ ಒಂದು ನ್ಯಾಯಯುತವಾಗಿ ಒಂದು ಅಭಿವೃದ್ಧಿ ಪಡಿಸ್ಬೇಕಂತ ಅವ್ರು ಟೌನಿಗೆ ಹೊಟ್ಟಪ್ಪ ಅಂದ್ರೆ ಎಲ್ಲರಿಗೂ ಅಡ್ಡಗಲಕ್ಕಂತ ಕೂತಿರ್ತಕ್ಕಂಥ ವ್ಯಕ್ತಿ ಯಾರು ತುಕಾರಾಮ್ ಅವರು. ಅಯ್ಯಮ್ಮ ಅದನ್ನ ಅಡ್ಡಿಪಡಿಸಿದ ಕೆಲಸ ಮಾಡಕ್ ಹೋಗೋದನ್ನ ಅಡ್ಡಿಪಡಿಸಿ ಮತ್ತೆ ಈ ಸದಸ್ಯತ್ವವನ್ನು ರದ್ದು ಮಾಡೋಂಥ ಕೆಲಸ ತುಕಾರಾಮ್ ಮಾಡಿದ್ರೆ ಇದು ಎಷ್ಟು ಸಮಂಜಸ? ಅಕ್ರಮ ಗಣಿಗಾರಿಕೆ ಮಾಡಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾರು ಸಂತೋಷ್ ಲಾಡ್ ಅವರು. ಇಲ್ಲಿ ಒಂದು ಇನಾಮ್ ಭೂಮಿ ಇದೆ. ಎಲ್ಲಿ ಅಂತಂದ್ರೆ ನಮ್ಮ ಸಂಡೂರು ತಾಲೂಕಿನ ಸರ್ವೆ ನಂಬರ್ 116 ಮತ್ತು 106 ನರಸಿಂಹಸ್ವಾಮಿ ಗುಡ್ಡ ಅಂತ ಇದೆ. 116 ಎಕರೆ ಕೋರ್ಸ್. ಅಲ್ಲಿ ಇನಾಮ್ ಭೂಮಿಯನ್ನ ತುಕಾರಾಮು ಸಂತೋಷ್ ಲಾಡ್ ಅವರು ತಹಸೀಲ್ದಾರ್ ಮತ್ತು RIA ಹಿಡ್ಕೊಂಡು ಅದನ್ನ ಬಾಕಾರ ಬರ್ತಂದೇಳಿ ಮಾಡಿಸಿ ಅಲ್ಲಿ ಒಂದು ಇಂಡಸ್ಟ್ರಿಗೆ ಒಳಗಿಂದ ಕಮಿಷನ್ಗೆ ದುಡ್ಡಿಗೆ ಮಾರಾಟ ಮಾಡಿ ಅದನ್ನ ಇರ್ತಕ್ಕಂಥ ಈಗ ಒಂದು ಇಂಡಸ್ಟ್ರಿ ಆಗ್ಲಿಕ್ಕೆ ಸ್ಥಾಪನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು. ಅದು ಯಾವ್ದಂತಂದ್ರೆ MS ಚೆನ್ನಕೇಶವ ಇಂಡಸ್ಟ್ರಿ ಅಂತಂದೇಳಿ ಒಂದು ಖಾಸಗಿ ಸಂಸ್ಥೆಗೆ ಏನು ತಹಸೀಲ್ದಾರ್ ಮುಖಾಂತರ ಏನು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಪರ್ಮಿಷನ್ ಕೊಡಿಸಿದಾಗ ಆಕ್ಚುಲಿ ಕಾನೂನು ಸಂಡೂರು ಜಿಲ್ಲೆಗೆ ಒಂದಾಗಿದೆ, ರಾಜ್ಯಕ್ಕೆ ಒಂದಾಗಿದೆ. ಯಾಕೆ ನಾನು ಈ ಮಾತು ಹೇಳ್ತಂತಂದ್ರೆ ಏನ್ ಇವ್ರು ಒಂದು 10 ಎಕರೆ ಕಾರ್ಖಾನೆ ಹಾಕಿ ಮಂಜೂರು ಮಾಡಿಕೊಟ್ರಲ್ಲ, ಅಲ್ಲಿ CC ಅವ್ರು ಹಿಂದೆ ಬಂದಿರ್ತಕ್ಕಂಥ ಟೈಮಲ್ಲಿ ಸಾಕಷ್ಟು ಅಕ್ರಮವಾಗಿ ಏನು ಗಣಿ ಏನು ಮಾಡಿದ್ರೆ ಅಲ್ಲಿ ಸಾಕಷ್ಟು ಒಂದು 500 ಅಲ್ಲಿ ಸ್ಟಾಕ್ ಇದೆ. ಏನಿಲ್ಲ ಅಂದ್ರೂ ಕೂಡ ಅಲ್ಲಿ ಸುಮಾರು 1.5-2 ಲಕ್ಷ ಟನ್ ಮೆಟೀರಿಯಲ್ ಸ್ಟಾಕ್ ಇದೆ. ಎಂತ ಬುದ್ಧಿವಂತರು ಅಂತಂದ್ರೆ ತುಕಾರಾಮ್ ಸಂತೋಷ್ ಲಾಡ್ ಅವರು ಆ ಮೆಟೀರಿಯಲ್ ಅರ್ಧ ಅವರಿಗೆ ಅರ್ಧ ಇವ್ರಿಗೆ ಸ್ಪಾನ್ದರಿಗೆ ಅಲ್ಲಿ 10 ಎಕರೆ ಅವರು ಮಂಜೂರು ಮಾಡಿಕೊಟ್ರು. ಇದು ಇನಾಮ್ ಭೂಮಿಯನ್ನ ಭೀಕರ ಬಂತ ಮಾಡಿಕೊಡ್ಲಿಕ್ಕೆ ಅಧಿಕಾರ ಇರೋದು ಓನ್ಲಿ ಗವರ್ನರ್ ಇಂದ ಆದೇಶ ಮಾಡಿದ್ರೆ ಮಾತ್ರ ಗವರ್ನರ್ ಪರ್ಮಿಷನ್ ಆಗ್ಲೇಬೇಕು, ಅಥವಾ ಸರ್ಕಾರದ ಪರ್ಮಿಷನ್. ಯಾವುದೇ ಏಕೈಕಿ ಪರ್ಮಿಷನ್ ಇರ್ತಾರೆ ಈ ರೀತಿ ಅವ್ರ 10 ಎಕರೆ ಕೊಟ್ಟು ಅಲ್ಲಿರ್ತಕ್ಕಂಥ ಮೆಟೀರಿಯಲ್ ಇವ್ರು ಅಕ್ರಮವಾಗಿ ಸಾಗಾಟ ಮಾಡ್ಬೇಕಂತಂದೇಳಿ ಪ್ಲಾನ್ ಹಾಕ್ಯಾರಲ್ಲ, ಇದು ಎಷ್ಟು ಸತ್ಯ? ಇವತ್ತು ಮಹೇಶ್ ಗೌಡ್ರನ್ನ ಇಟ್ಕೊಂಡು ಪರ್ಮಿಟ್ ಇಲ್ದಾಗ ರಾತ್ರಿ ಆಯ್ತು ನೀವು ನೋಡ್ತಾ ಇರ್ರಿ, ರಾತ್ರಿ 11-12 ಗಂಟೆ ಮೇಲೆ ಕೂಡ್ಲಿಗಿ ಮೇಲೆ ಮತ್ತೆ ಇಲ್ಲೇನು ಟೋಲ್ ಗೇಟ್ ಇದ್ರೆ CC ಕ್ಯಾಮ್ರಾ ಬಂದ್ ಮಾಡ್ತಾರೆ. ಸಂಡೂರ್ ಮೇಲೆ ಕೂಡ ಕೆಲವು ಫ್ಯಾಕ್ಟ್ರಿ ಹೋಗ್ತಾ ಇದೆ, ಅದು ಬರುತ್ತೆ. ಅಲ್ಲಿ ಟೋಲ್ ಗೇಟ್ನೆಲ್ಲ ಇರ್ತಕ್ಕಂಥ CC ಕ್ಯಾಮ್ರಾ ಬಂದ್ ಮಾಡಿಸಿ ಒಂದು 15-20 ಸ್ವತಃ ಮಹೇಶ್ ಗೌಡನ ಆಂಧ್ರ ಲಾರಿಗಳನ್ನ ತಗೊಂಡು ಬಂದು 40 ಟನ್ 30 ಟನ್ ಇರ್ತಕ್ಕಂಥ ಲಾರಿಗಳನ್ನ ಮೂವ್ಮೆಂಟ್ ಮಾಡಿಸ್ತಾರೆ. ಅದಕ್ಕೆ ಕಾವಲುಗಾರ ಯಾರು ಗೊತ್ತಾ? ಪೊಲೀಸರಿಗೆ ಕಾವಲುಗಾರಾಗಿದ್ದಾರೆ. ಸಂಡೂರು ತಾಲೂಕು ಅಂದ್ರೆ ಮೈನಿಂಗ್. ಇಲ್ಲಿ ಮೈನಿಂಗ್ ಬಿಟ್ರೆ ಮತ್ತೆ ಎಣ್ಣೆ ಆದ್ಯತೆ ಕೃಷಿ ಕೊಡ್ತಾರೆ. ಸಂಡೂರು ತಾಲೂಕಿನ ಎಲ್ಲಾ ನಮ್ಮ ಜನತೆ ಡಿಪೆಂಡ್ ಆಗಿರುತ್ತೆ ಗಣಿಗಾರಿಕೆಯಲ್ಲಿ. ಅನೇಕ ಜನ ಲಾರಿಗಳು ಮಾಡ್ಕೊಂಡು ಇವತ್ತು ಅವ್ರ ಡ್ರೈವರ್ಗಳು ಕ್ಲೀನರ್ ಆಗಿ ಅವ್ರ ಜೀವನ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಈಗ ಟ್ರಾನ್ಸ್ಪೋರ್ಟೇಷನ್ ಕೂಡ ನಡೀತಾ ಇದೆ. ಅನೇಕ ಜನ ಸಂಡೂರಲ್ಲಿ ಸುಮಾರು 30 ಏನು ಮೈನಿಂಗ್ ಶುರುವಾಯ್ತಲ್ಲ 30 ವರ್ಷದಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂತ ಜೀವನ ನಡೆಸ್ತಾ ಇದ್ರು. ಅದ್ರ ಜೊತೆಗೆ ಡಿಸ್ಕೌಂಟ್ ಕೂಡ ಅವರು ಒಂದು 100-150 ಜನ ಡಿಸ್ಕೌಂಟ್ ಮಾಡ್ತಾ ಇದ್ರು. ಇವತ್ತು ಸಂತೋಷ್ ಲಾಡ್ಗೆ ತುಕಾರಾಮ್ಗೆ ಎಷ್ಟು ಹಣದ ವ್ಯಾಮೋಹ ಮೀರಿ ಬಿಡದಪ್ಪ ಅಂದ್ರೆ ಮಿತಿ ಮೀರಿದೆ ಅಂತಂದ್ರೆ ತನ್ನ ಹಿಂಬಲಕರೇ ಇರ್ತಕ್ಕಂಥ ಸುಮಾರು 150 ಕುಟುಂಬಗಳಿಗೆ ಹೆಚ್ಚಿರ್ತಕ್ಕಂಥ ಟ್ರಾನ್ಸ್ಪೋರ್ಟರ್ಗಳನ್ನ ಏಕೈಕ ಅವ್ರನ್ನ ಜಿಂದಾಲ್ ಕಂಪನಿಯಿಂದ ಕಿತ್ತೋಗೋದು ತಾವೇ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಮಾಡಿಬಿಟ್ರೆ ನಮ್ಮ ಜನ ತಿರುಗಿ ಬೀಳ್ತಾರೆ ಅಂತಂದೇಳಿ ಅದ್ರಾಗೂ ಕುತಂತ್ರದಲ್ಲೇ ಕುತಂತ್ರ. ಮೊನ್ನೆ ಜಿಂದಾಲ್ ಕಂಪನಿ ಅವ್ರನ್ನ ಯಾವಾಗ ತೆಗಿತಾರಂತ ಗೊತ್ತಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ಒಂದು 150 ಜನ ಎಲ್ಲ ಮುಖಂಡರು ಬೆಂಗಳೂರಲ್ಲಿ ಭೇಟಿ ಆಗ್ಲಪ್ಪ ಅಂತಂದ್ರೆ ಆ ಮಾತಾಡ್ತಕ್ಕಂಥ ಸ್ವಭಾವ ಹೆಂಗಿರ್ಬೇಕು? ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥವ್ರು ಯುವಕರಿದ್ದಾರೆ, ಹುಡುಗರಿದ್ದಾರೆ, ಯಜಮಾನರು ಎಲ್ಲರೂ ಇದ್ದಾರೆ. ಅವರೆಲ್ಲ ಹೋಗಿ ಏನೋ ಗೌರವಯುತವಾಗಿ ಸಚಿವರೇ ನಿಮ್ಮ ಹತ್ರ ಬಂದಿವಿ, ನಮ್ಮನ್ನು ಏಕಾಏಕಿ ನೀವು ಕಿತ್ತೋಗಿದ್ರೆ ಜಿಂದಾಲ್ ಕಂಪನಿಯವ್ರು ಏನಂತ ಕೇಳಿದ್ರೆ ಈ ಮನುಷ್ಯ ಅವ್ರನ್ನ ಅವ್ಯಥ ಶಬ್ದಗಳಿಂದ ಅಂದ್ರೆ ಬರೀ ಏನ್ರೋ ಅಂದ್ರೆ ಏಕೋಚರಲ್ಲಿ ಕೈಗೆಲ್ಲ ಬಂಗಾರ ಕಡ್ದಾಗಿರೋ ಹಾಕಿಂದು ಏನು ಇಲ್ಲದೆ ಯಾರಪ್ಪ ದುಡ್ಡು ಏನು ಹಂಗಿಂಗ ಅಂತೆಲ್ಲ ಮಾತಾಡಿ ಅವ್ರನ್ನ ನಿಲ್ಲಿಸಿ
ಹೌದು, ನೀವು ಈಗ ಅವ್ರ ಪಾಪ ಹೇಳ್ತಾರೆ ಬೈ ಎಲೆಕ್ಷನ್ ಅಲ್ಲಿ ನಿಮಗೆ ಮಾತು ಕೊಟ್ಟಿದ್ದೀವಲ್ಲ ಸರ್, ನಮ್ಗೆ ಟ್ರಾನ್ಸ್ಫರ್ ಅವ್ರು ಕೊಟ್ಟಿದ್ದಾವೆ, ಇವಾಗ ಕೊಡೋದಿಲ್ಲ. ಏನು ಇವಾಗ ಏಕೈಕ ಅವ್ರಿಗೆ ಮನ ಬಂದಂತ ಬೈದು ಸೌಜನ್ಯಕ್ಕೂ ಅವ್ರು ಸರಿಯಾಗಿ ಮಾತಾಡ್ತಿದ್ದಂಗೆ ವಾಪಸ್ ಕಳಿಸಿ ಏಕೈಕ 150 ಜನ ಟ್ರಾನ್ಸ್ಪೋರ್ಟರ್ನು ಕಿತ್ತಾಕಿದ್ರು. ಆ ಕಿತ್ತಾಕಿ ಆ ಒಂದು ಕಿತ್ತಾಗಿರ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ರೆ ಅವ್ರನ್ನೆಲ್ಲ ತೆಗೆದು 150 ಜನ ತೆಗೆದು ಏನೋ ಜಿಂದಾಲ್ ಕಂಪನಿ ಇರ್ತಕ್ಕಂಥ ಸೌತ್ ವೆಸ್ಟ್ ಮೈನಿಂಗ್ ಲಿಮಿಟೆಡ್ ಕಂಪ್ನಿಗೆ ಅವರೇ ಸ್ವಂತ ಮಾಡ್ಲಿಕ್ಕೆ ಪ್ಲಾನ್ ಮಾಡಿ ಮಾಡ್ತಿದ್ದಾರೆ. ಇವತ್ತು ಇಷ್ಟೆಲ್ಲ ಆ ಕಂಪ್ನಿ ಧೈರ್ಯದಿಂದ ಬಂತು. ಸಂತೋಷ್ ಲಾಡ್ ತುಕಾರಾಮ್ ಇರೋದಕ್ಕೋಸ್ಕರ ಹೋದಲ್ಲಿ ಇವತ್ತು ಆ ಧೈರ್ಯ ಅವ್ರಿಗೆ ಬಂತು. ಯಾಕಂದ್ರೆ ಒಬ್ಬ ಮಂತ್ರಿಯಾಗಿ, ಒಬ್ಬ MP ಆಗಿ, ಇಲ್ಲಿರ್ತಕ್ಕಂಥ MLA ಆಗಿ ಇವತ್ತು ಸರ್ಕಾರ ಅವ್ರದ್ದೇ ಮುಖ್ಯಮಂತ್ರಿಗಳು ಗಮನ ತರಬಹುದಿತ್ತು, ಮನಸ್ಸು ಮಾಡಿ. ಇವರ ಒಂದು ಆದೇಶ ಇಲ್ಲದಂತೆ ಅವ್ರು ಏಕೈಕಿ ಜಿಂದಾಲ್ ಕಂಪನಿ ತೆಗಲಿಕ್ಕೆ ಸಾಧ್ಯ ಇದೆ ಟ್ರಾನ್ಸ್ಪೋರ್ಟರ್ನ. ಇವತ್ತು ಅವ್ರನ್ನ ಏಕೈಕಿ ತೆಗೆದು ಆ ಜಿಂದಾಲ್ ಕಂಪನಿ ಜೊತೆ ಒಳಗಿದ್ದೊಳಗೆ ಟೈಅಪ್ ಮಾಡ್ಕೊಂಡು ಸಂತೋಷ್ ಲಾಡ್ ತುಕಾರಾಮ್ ಕಣ್ಣಿಗೆ 30-40 ರೂಪಾಯಿ ಕಮಿಷನ್ ಬರೋಂಥ ಕೆಲಸ ಮಾಡ್ಕೊಂಡು ಆ ಕಮಿಷನ್ ತಿಂಗಳಿಗೆ 35-40 ಕೋಟಿ ಕಮಿಷನ್ ಬರ್ತದೆ ಆ ಟ್ರಾನ್ಸ್ಪೋರ್ಟೇಷನ್ ಅಮೌಂಟ್. ಅದನ್ನ ತಮ್ಮ ಸ್ವಂತ ಖರ್ಚಿಗೆ ಒಳಗಿಂದ ಕೊಟ್ಟಲ್ಲ ಅಂತ ಕೆಲಸ ಮಾಡ್ತಾರೆ. ಬೈ ಎಲೆಕ್ಷನ್ 2024 ನವೆಂಬರ್ ತಿಂಗಳಲ್ಲಿ ಜರುಗಿತು. ಆಗ ನಾನು ಮಾತ್ರ BJP ಪಕ್ಷಕ್ಕೆ ಸೇರ್ಪಡೆಯಾದೆ. ಯಾಕಂದ್ರೆ ನಮ್ಮ ಧರ್ಮಪತ್ನಿಯಾಗಿರ್ತಕ್ಕಂಥ ಅನಿತಾ ವಸಂತ್ ಕುಮಾರ್ ಅವ್ರದ್ದು ಇನ್ನೂ ಪುರಸಭೆಯ ಸದಸ್ಯದ ಅವಧಿ ಇತ್ತು. ಅವರಿಗೆ ಸೂಕ್ಷ್ಮವಾಗಿ ಹೇಳಿದ್ದೆ, ನೀನೇನು ಎಲ್ಲಿಗೂ ಬರಬೇಡ, ನೀನು ನಾನೊಬ್ಬನೇ ಪಾರ್ಟಿಯಲ್ಲಿ ಇರ್ತೀನಿ ಅಂತ ಹೇಳಿದ್ದೆ ಕೂಡ. ನಾನು ಪಾರ್ಟಿಗೆ ಸೇರಿರೋದು ನವೆಂಬರ್ 24ರಲ್ಲಿ. ಉಪಚುನಾವಣೆ ನನ್ನ 4-5 ದಿವಸ ಇತ್ತು ಅಷ್ಟೇ. ಆಗ ಸೇರ್ಪಡೆ ಆಗ್ತಕ್ಕಂಥ ಸಮಯದಲ್ಲಿ ನಮ್ಮ ಮನೆಗೆ ಮುಖಂಡರಾಗಿರ್ತಕ್ಕಂಥ ಶ್ರೀ ಜನಾರ್ದನ ರೆಡ್ಡಿ ಸರ್ ಅವರು, ಶ್ರೀ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀ ಬಂಗಾರಮ್ ಅವರು, ಜಿಲ್ಲಾಧ್ಯಕ್ಷರು ಎಲ್ಲರೂ ನಮ್ಮ ಮನೆಯಲ್ಲಿ ಮುಂದೆ ಈ ಮನೆಗೆ ಬರ್ತೀವಿ ನಾವಂತೇಳಿ. ಆ ಸಂದರ್ಭದಲ್ಲಿ ನನ್ನ ಮಕ್ಕಳು, ನನ್ನ ಹೆಂಡತಿ ಕೂಡ ನನ್ನ ಜೊತೆಗೆ ಇದ್ರು. ಆದರೆ ಆ ಪಕ್ಷ ಸೇರ್ಪಡೆ ಆಗಿದೆ. ಈಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದಾರ ಅಂತಂದ್ರೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, MLA ಆಗಿರ್ಬೋದು, ತುಕಾರಾಮ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಒಂದು 8 ದಿವಸ ಇಲ್ಲ 1 ತಿಂಗಳೊಳಗೆ ನೋಟಿಸ್ ಕಳಿಸ್ತಾರೆ. ನಮ್ಮ ಮಾಧ್ಯಮ ಮಿತ್ರರಿಗೆ ರಾಜಕೀಯ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ. ಅವರಿಗೆ ನಮಗೆ ನೋಟಿಸ್ ಕಳಿಸಿರೋದು ಆಗಸ್ಟ್ ತಿಂಗಳಲ್ಲಿ, ಸುಮಾರು 9 ತಿಂಗಳ ನಂತರ. ಅದು ರಾಜಕೀಯ ದುರುದ್ದೇಶದಿಂದ ನನ್ನ ಶ್ರೀಮತಿಯವರ ಸದಸ್ಯತ್ವ ರದ್ದು ಮಾಡಬೇಕು ಹೇಗಾದ್ರೂ ಮಾಡಿ ಅನ್ನೋ ದುರುದ್ದೇಶದಿಂದ ನಾವು ST ಸಮುದಾಯದವರಾಗಿರೋದ್ರಿಂದ ಮುಂದೆ ನಮಗೇನಾದರೂ ಇವರು ಯಾವುದೇ ರಾಜಕೀಯ ವಿಚಾರಗಳು ಬಂದಾಗ ಇವರು ನಮಗೆ ಪ್ರತಿಸ್ಪರ್ಧಿ ಆಗಬಹುದು ಅನ್ನೋ ದುರುದ್ದೇಶದಿಂದ ನಮ್ಮ ಶ್ರೀಮತಿಯವರ ಸದಸ್ಯತ್ವವನ್ನು ರದ್ದು ಮಾಡೋಕ್ಕೆ DC ಬರೀತಾರೆ. ನಾವು ರಿಪ್ಲೈ ನಮ್ಮ ವಕೀಲರ ಮುಖಾಂತರ ಕಳಿಸಿದ್ದೀವಿ ಕೂಡ. ಯಾರೇ ವ್ಯಕ್ತಿ ಆಗಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಒಂದು 8 ದಿವಸ 10 ದಿವಸ ಅಲ್ಲ, ತಿಂಗಳು 2 ತಿಂಗಳು 3 ತಿಂಗಳು ಕಾದು ನೋಡ್ತಾರೆ. 9 ತಿಂಗಳ ನಂತರ ನಮಗೆ ನೋಟಿಸ್ ಕಳಿಸ್ತಾರೆ. ಇದರಲ್ಲಿ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ವಿಚಾರ ಏನಂದ್ರೆ ದುರುದ್ದೇಶದಿಂದ ನಮ್ಮನ್ನ ರಾಜಕೀಯವಾಗಿ ತುಳಿತಕ್ಕಂಥ ಕುತಂತ್ರವನ್ನು ಮಾಡ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ವಿಚಾರದಲ್ಲಿ ನಾವು ಸಹ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಕಾನೂನು ಅವ್ರಿಗೊಂದೆಲ್ಲ ಗೊತ್ತಿರೋದು, ನಮಗೂ ಕಾನೂನು ಗೊತ್ತಿದೆ, ನ್ಯಾಯಾಲಯ ಇದೆ, ನ್ಯಾಯಾಲಯದ ಮೆಟ್ಲು ಇರ್ತೀವಿ. ಅವ್ರು ಕೊಟ್ಟಿರ್ತಕ್ಕಂಥ ಆದೇಶನ ರದ್ದುಪಡಿಸ್ತಕ್ಕಂಥ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಾನೂನು ಮುಖಾಂತರ. ಯಾಕೆ ತುಕಾರಾಮ್ ಅವರಿಗೆ ಮಹಿಳೆಯರ ಮೇಲೆ ಬಹಳ ಜಿದ್ದು. ನಮ್ಮ ಕ್ಷೇತ್ರದ ಜನತೆಗೆ ಈ ಹಿಂದೆ ರಶ್ಮಿ ಮೇಡಮ್ ದಂಡಾಧಿಕಾರಿ ತಾಲೂಕು ತಹಸೀಲ್ದಾರ್ ಆಗಿದ್ರು. ಅವರು ಶಿಷ್ಟಾಚಾರವನ್ನು ಪಾಲನೆ ಮಾಡಿಲ್ಲ ಅಂತ ಹೇಳಿ ಜನವರಿ 26 ಮತ್ತು ಆಗಸ್ಟ್ 15 ಫ್ಲಾಗ್ ಹಾಸ್ಟಿಂಗ್ ನನ್ನ ಮನೆಗೆ ಬಂದು ಕರೆದಿಲ್ಲ ಅಂತೇಳಿ ಒಂದು ಕ್ಷುಲ್ಲಕ ಕಾರಣವನ್ನು ಕೊಟ್ಟು ಅದನ್ನ ವಿಧಾನಸೌಧದಲ್ಲಿ ಹಕ್ಕುಚ್ಯುತಿ ಮಂಡನೆ ಮಾಡಿ ಒಬ್ಬ ಮಹಿಳೆ ಅಧಿಕಾರಿ ಅಂತಕ್ಕಂಥದ್ದು ಮರೆತು ಮಹಿಳೆ ಮೇಲೆ ಸೇಡು ತೀರಿಸಿಕೊಂಡು ವಿಧಾನಸೌಧದಿಂದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆಗಿನ ಕಾಲದಲ್ಲಿ ಸಿದ್ದರಾಮಯ್ಯನವರ ಮುಖಾಂತರ ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಹಕ್ಕುಚ್ಯುತ ಮಂಡನೆ ಮಾಡಿ ಆ ಮೇಡಮ್ನ ಟ್ರಾನ್ಸ್ಫರ್ ಮಾಡಿಸಿದ್ರು. ಈಗ ಎರಡನೇದು ನಮ್ಮ ಶ್ರೀಮತಿಯವರ ಮೇಲೆ ಒಂದು ಕುತಂತ್ರ ಮಾಡಿ ಇವರ ಸದಸ್ಯತ್ವ ರದ್ದು ಮಾಡಬೇಕನ್ನೋದು ಅವರ ಉದ್ದೇಶ. ಯಾಕಂದ್ರೆ ಬರೀ ಮಹಿಳೆಯರ ಮೇಲೆ ಸೇಡು ತೀರಿಸ್ಕೊಳ್ತಕ್ಕಂಥ ಸ್ವಭಾವ ಅವ್ರದ್ದು. ಯಾಕಂದ್ರೆ ಗಂಡ್ಮಕ್ಳ ಮೇಲೆ ಸೇಡು ತೀರಿಸ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ. ಈಗ ನಾವಾಗಲಿ ನಮ್ಮ ಬಂಗಾರಮ್ಮಂತಾಗಲಿ ಎಷ್ಟೋ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ.
ಆ ಹೇಳಿಕೆಗಳಿಗೆ ಪ್ರತಿ ಹೇಳಿಕೆ ಯಾವತ್ತಾದರೂ ನಿಮ್ಮ ಮಾಧ್ಯಮದ ಮುಂದೆ ಬಂದು ಈ ರೀತಿ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಅಪಾದನೆಗಳಿಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಅವರಿಗೆ ಪುರುಷರ ಬಗ್ಗೆ ಎದುರು ಕೊಟ್ಟು ನಿಲ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇಲ್ಲ. ಬರೀ ಮಹಿಳೆಯರ ಮೇಲೆ ಅವರ ಪ್ರಭಾವವನ್ನ, ಅವರ ಶಕ್ತಿ ಸಾಮರ್ಥ್ಯವನ್ನ, ಅವರ ರಾಜಕೀಯ ವಿದ್ಯೆಗಳನ್ನ ಎಲ್ಲ ಅವ್ರು ತೋರಿಸ್ತಾ ಇದ್ದಾರೆ. ನಾನು ಈಗಾಗಲೇ ಒಂದು ವೇದಿಕೆಯಲ್ಲಿ ಹೇಳಿದೆ, ಅವರೊಬ್ಬ ಗೋಮುಖ ವ್ಯಾಘ್ರ ಅಂತೇಳಿ. ಈ ತಮಗೆಲ್ಲ ಗೊತ್ತಾಗ್ತಿರ್ಬೇಕು ಗೋಮುಖ ವ್ಯಾಘ್ರ ಹೇಗಿರ್ತಂತಂದ್ರೆ, ಅವರು ನೋಡಕ್ ಮಾತ್ರ ಬಹಳ ಅಪ್ಪಟ ಚಿನ್ನ ಅಪರಂಜಿ ಗೋವಿನ ತರ ಇರ್ತಾರೆ. ಹಿಂದೆ ಮಾತ್ರ ವ್ಯಾಘ್ರ ಒಂದು ಇರ್ತದೆ. ಆ ವ್ಯಾಘ್ರವನ್ನ ಈ ಇಡೀ ಸೊಂದೂರು ಕ್ಷೇತ್ರದ ಜನತೆಗೆಲ್ಲ ಗೊತ್ತಿದೆ. ಈಗಾಗಲೇ ನಮ್ಮ ಸಹೋದರರಾಗಿರ್ತಕ್ಕಂಥ ಎಲ್ಲರೂ ವಿವರವಾಗಿ ಹೇಳಿದ್ರು. ಈ ಸಂಡೂರಿನ ಜನತೆಯನ್ನ ಅವರ ಕಪಿಮುಷ್ಟಿಯಲ್ಲಿ ಹೇಗೆ ಇಟ್ಕೋಬೇಕು ಅಂತ ಈಗಾಗಲೇ ಕಲ್ತ್ಬಿಟ್ಟಿದ್ದಾರೆ. ನಾನು ಆಗಲೇ ಒಂದು ಬಿರುದನ್ನು ಕೊಟ್ಟಿದ್ದೆ, ಸಕಲ ಕಲಾ ವಲ್ಲಭ ಅಂತೇಳಿ. ಆ ಕಲೆಯನ್ನ ಎಲ್ಲ ಕಡೆಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ರಂಗದಲ್ಲಿ ಇರ್ಬೋದು, ಆಮೇಲೆ ಲಾರಿ ಇದ್ರ ಅಸೋಸಿಯೇಷನ್ ಇರ್ಬೋದು, ಅವರೆಲ್ಲ ಪ್ರಭಾವ ಬೀರಿ ನನ್ನ ಹಿಡಿತದಲ್ಲಿ ಹೇಗೆ ಇಟ್ಕೋಬೇಕಂತೇಳಿ ಅವ್ರ ನಾಟಕಗಳು ಎಲ್ಲ ನಾಟಕಗಳು ಚೆನ್ನಾಗಿ ಆಡಿ ಕರಗತ ಮಾಡ್ಕೊಂಡಿದ್ದಾರೆ. ಪಾಪದ ಕೊಡ ತುಂಬಬೇಕು, ತುಂಬಕ್ಕೆ ಇನ್ನೂ ಹತ್ರ ಬಂದಿದೆ, ಇನ್ನು ಸ್ವಲ್ಪ ದಿನ ಇದೆ. ಆ ಪಾಪದ ಕೊಡ ತುಂಬಿದ ಮೇಲೆ ನಮ್ಮ ಹಿರಿಯರೆಲ್ಲ ಒಂದು ಮಾತು ಹೇಳ್ತಾ ಇದ್ರು, ಪಾಪದ ಕೊಡ ತುಂಬಿದ ಮೇಲೆ ಹೊಡೆದೋಗತ್ತ ಅಂತೇಳಿ. ಆ ರೀತಿ ಅವ್ರಿಗೂ ಸಹ ಆ ಕೊಡ ಹೊಡಿತಕ್ಕಂಥ ಸಮಯ ಬಂದೇ ಬರ್ತದೆ ಅಂತ ಹೇಳಿ ಕೇವಲ 3 ದಿವಸ ಇರ್ತಕ್ಕಂಥದ್ದು ನಮ್ಮ ಶ್ರೀಮತಿಯವರ ಅವಧಿ ನವೆಂಬರ್ 3ನೇ ತಾರೀಕಿಗೆ ಮುಗಿಬೇಕಾಗಿತ್ತು. ಅವರು DC ಅವರಿಗೆ ಪ್ರಭಾವ ಬೀರಿ ಒತ್ತಡ ಹೇರಿ ಅಕ್ಟೋಬರ್ 31ಕ್ಕೆ ಸಾಯಂಕಾಲ 5 ಗಂಟೆ ಒಳಗೆ ಈ ಆರ್ಡರ್ ಪಾಸ್ ಮಾಡಿ ಇನ್ನು 3 ದಿವಸದ ಅವಧಿ ಇರತಕ್ಕಂತ ಸದಸ್ಯತ್ವವನ್ನು ರದ್ದು ಮಾಡಿಸಿದ್ದಾರೆ. ಮಹಾನುಭಾವ, ಅತ್ಯಂತ ಪ್ರಭಾವಿ ವ್ಯಕ್ತಿ, ಮಹಾನುಭಾವ. 3 ದಿವಸಕ್ಕೆ ಸದಸ್ಯರನ್ನು ರದ್ದು ಮಾಡಿರ್ತಕ್ಕಂಥ ಶ್ರೀಮಾನ್ ತುಕಾರಾಮ್ ಸಾರ್ ಅವರಿಗೆ ಆ ದೇವರು ಒಳ್ಳೇದು ಮಾಡ್ಲಿ, ಅವ್ರ ಪಾಪದ ಕೊಡ ಬೇಗ ತುಂಬಲಿ. ಮಾಡೇ ಮಾಡ್ತೀವಿ. ಕಾನೂನು ಅವ್ರ ಒಂದೆಲ್ಲ ಗೊತ್ತಿರೋದು, ಕಾನೂನು ಅವ್ರು ಒಂದೇ ಅಲ್ಲ, ಇಡೀ ದೇಶದ ಸಂವಿಧಾನ, ಇಡೀ ದೇಶದ ಕಾನೂನು ಎಲ್ಲರಿಗೂ ಒಂದೇ. ಅವರು ಕಾನೂನು ಹೋರಾಟ ಮಾಡಿದ್ರೆ ನಾವು ಕಾನೂನು ಹೋರಾಟ ಮಾಡ್ತೀವಿ.